Hi dear students, I am Bharat SN, your social science teacher. Today now discuss about the new lesson in political science part, Indian foreign policy, ಭಾರತದ ವಿದೇಶಾಂಗ ನೀತಿ. Dear students, India has its own importance in the world. So if a country is to develop and sustain its existence, it is necessary to have relations with another country. ನಮ್ಮ ಭಾರತ ವಿಶ್ವದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರ ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ಕಂಟ್ರಿ ಡೆವಲಪ್ ಆಗಬೇಕಂದ್ರೆ, ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಂದ್ರೆ ಅದಕ್ಕೆ ಏನು ಮುಖ್ಯವಾಗಿ ಅವಶ್ಯಕತೆ ಇದೆ ಅಂದರೆ ಇತರೆ ದೇಶಗಳೊಂದಿಗೆ ಅದು ಸಂಬಂಧವನ್ನು ಹೊಂದಬೇಕು. ಸೊ ಎ ಸ್ಟಡಿ ಆಫ್ ಹೌ ಡಿಫ್ರೆಂಟ್ ಕಂಟ್ರೀಸ್ ಇಂಟ್ರಾಕ್ಟ್ ವಿತ್ ಅದರ್ ಕಂಟ್ರೀಸ್ ಆ್ಯಂಡ್ ದ ಟೈಪ್ ಆಫ್ relationships they strive to maintain is needed. So a study of how different countries interact with other countries and relationship with other countries and the type of relationships they try to maintain is needed. ಅಂದರೆ ಒಂದು ವಿಶ್ವದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿ ಸಂಪರ್ಕವನ್ನು ಹೊಂದುವುದರ ಮುಖಾಂತರವಾಗಿ ಅದು ಒಂದು ರೀತಿಯಾಗಿ ತನ್ನ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನು ನಾವು ನೋಡಿದಾಗ ನಮಗೆ ಇಲ್ಲಿ ವಿದೇಶಾಂಗ ನೀತಿಯ ಅವಶ್ಯಕತೆ ನಮಗೆ ಅರ್ಥ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಜಸ್ಟ್ ಲೈಕ್ ಆ್ಯನ್ ಇಂಡಿವಿಜುವಲ್ ಹೂ ಕೆನಾಟ್ ಲೈವ್ ಅಲೋನ್, ಸೊ ಕಂಟ್ರೀಸ್ ಆಲ್ಸೋ ಕೆನಾಟ್ ಲೈವ್ ಇನ್ ಐಸೋಲೇಷನ್. ಅಂದರೆ ಒಬ್ಬ ವ್ಯಕ್ತಿ ಅಲೋನ್ ಆಗಿರೋಕ್ಕೆ ಸಾಧ್ಯವಿಲ್ಲ, ಒಂಟಿಯಾಗಿ ಒಬ್ಬ ವ್ಯಕ್ತಿ ಹೇಗೆ ಇರೋಕ್ಕೆ ಸಾಧ್ಯವಿಲ್ವೋ ಅದೇ ರೀತಿ ಒಂದು ದೇಶ, ಒಂದು ಕಂಟ್ರಿ ಕೂಡ ಅದು ಅಲೋನ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಹೆನ್ಸ್ ಎವ್ರಿ ಕಂಟ್ರಿ ನೀಡ್ಸ್ ಟು ಹ್ಯಾವ್ ಎ ಫಾರಿನ್ ಪಾಲಿಸಿ ಟು ರೆಗ್ಯುಲೇಟ್ ಇಟ್ಸ್ ಇಂಟ್ರಾಕ್ಷನ್ ವಿತ್ ಅದರ್ ಕಂಟ್ರೀಸ್. ಹಾಗಾಗಿ ಒಂದು ವರ್ಲ್ಡಲ್ಲಿರ್ತಕ್ಕಂಥ ಎಲ್ಲ ಕಂಟ್ರೀಸ್ಗಳಿಗೆ ಫಾರಿನ್ ಪಾಲಿಸಿ ಅನ್ನೋದು ಬೇಕು. ಈ ಫಾರಿನ್ ಪಾಲಿಸಿ ಮುಖಾಂತರವಾಗಿ ರೆಗ್ಯುಲೇಟ್ ಇಟ್ಸ್ ಇಂಟ್ರಾಕ್ಟ್ ವಿತ್ ಅದರ್ ಕಂಟ್ರೀಸ್, ತನ್ನ ಇದೇ ಅದರ್ ಕಂಟ್ರೀಸ್ ಜೊತೆಗೆ ಯಾವ ರೀತಿ ಪಾಲಿಸಿಯನ್ನು ಅನುಸರಿಸಬೇಕು ಅನ್ನೋದು ವಿದೇಶಾಂಗ ನೀತಿ ಸೂಚಿಸುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮೀನಿಂಗ್ ಆಫ್ ಫಾರಿನ್ ಪಾಲಿಸಿ. ಎ ಪಾಲಿಸಿ that provides general rules for the maintenance of international relations is called a foreign policy. Here, a policy that provides general rules for the maintenance of international relations is called a foreign policy. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಸೆಯೋದಕ್ಕೋಸ್ಕರ ಅಥವಾ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದು ರೂಪಿಸ್ತಕ್ಕಂಥ, ಪ್ರೊವೈಡ್ಸ್ ಜನರಲ್ ರೂಲ್ಸ್, ಸಾಮಾನ್ಯ ನಿಯಮಗಳನ್ನು ರೂಪಿಸ್ತಕ್ಕಂಥ ಒಂದು ನೀತಿ ಅಥವಾ ಪಾಲಿಸಿಯನ್ನು ನಾವೇನಂತ ಕರಿಬೋದು, ಇಂಡಿಯನ್ ಅಥವಾ ಫಾರಿನ್ ಪಾಲಿಸಿ ಅಂತ ಕರಿಬೋದು. ಅಂದರೆ ಒಂದು ದೇಶ ಇನ್ನೊಂದು ದೇಶದ ನಡುವೆ ವ್ಯವಹಾರ ಮಾಡೋದಕ್ಕೆ ಅದು ಯಾವ ರೀತಿ ಮೆಥಡನ್ನು ಅನುಸರಣೆ ಮಾಡುತ್ತೆ, ಯಾವ ಪಾಲಿಸಿಯನ್ನು ಅದು ಅನುಸರಿಸುತ್ತೆ ಇದನ್ನು ನಾವೆಂತ ಕರಿಬೋದು, ಫಾರಿನ್ ಪಾಲಿಸಿ ಅಂತ ನಾವು ಕರಿಬೋದು. ನೆಕ್ಸ್ಟ್, out of 200 countries in the world, very few countries are strong, most of them are weak. So in the world, out of 200 countries in the world, very few countries are strong economically and other fields, and most of them are weak. ವಿಶ್ವದಲ್ಲಿರ್ತಕ್ಕಂಥ 200 ಕಂಟ್ರೀಸ್ಗಳಲ್ಲಿ ಕೆಲವು ಕಂಟ್ರೀಸ್ಗಳೇನಾಗಿದ್ದಾವೆ, ಸ್ಟ್ರಾಂಗ್ ಆಗಿದ್ದಾವೆ. ಮೋಸ್ಟ್ ಆಫ್ ದೆಮ್, ಬಹಳ ಕಂಟ್ರೀಸ್ಗಳೇನಾಗಿದ್ದಾವೆ, ಎಕನಾಮಿಕಲಿ ಆಗಿರ್ಬೋದು, ಅದರ ಒಂದು ರಾಷ್ಟ್ರದ ಸೈನಿಕ ಶಕ್ತಿ ಆಗಿರ್ಬೋದು, ಇತರೆ ಎಲ್ಲ ಫೀಲ್ಡ್ಸ್ಗಳಲ್ಲಿ ವೀಕ್ ಆಗಿದ್ದಾವೆ ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ಎಕ್ಸ್ಪರ್ಟ್ಸ್, ಎವರಿ ಸೊವೆರಿಯನ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಸೊವೆರಿಯನ್ ಕಂಟ್ರಿ ಮೀನ್ಸ್ ಸಾರ್ವಭೌಮ ದೇಶ, ಅಂದರೆ ಯಾವುದೇ ಒಂದು ದೇಶದ ನಿಯಂತ್ರಣದಲ್ಲಿ ಇರ್ದಲೇ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಕಂಟ್ರಿಯನ್ನು ನಾವು ಸೊವೆರಿಯನ್ ಕಂಟ್ರಿ ಅಂತ ಕರಿಬೋದು. ಎವ್ರಿ ಸೊವೆರಿಯನ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಒಂದು ಇಂಡಿಪೆಂಡೆಂಟ್ ಕಂಟ್ರಿ, ಎವ್ರಿ ಇಂಡಿಪೆಂಡೆಂಟ್ ಕಂಟ್ರಿ ಹ್ಯಾಸ್
ಇಟ್ಸ್ ಓನ್ ಫಾರಿನ್ ಪಾಲಿಸಿ, ತನ್ನದೇ ಆಗಿರ್ತಕ್ಕಂಥ ಫಾರಿನ್ ಪಾಲಿಸಿಯನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಎ ಸೊವೆರಿಯನ್ country is that country which is not under any country's control either for internal and external issues. ಇಲ್ಲಿ ಸವೆರಿಯನ್ ಕಂಟ್ರಿ ಅಂದರೆ ಬೇರೆ ಯಾವುದೇ ಒಂದು ಕಂಟ್ರಿಯ ಕಂಟ್ರೋಲಲ್ಲಿ ಇರ್ದಲೆ, ಇಂಟರ್ನಲ್ ಆಗಿರ್ಬೋದು, ಆಂತರಿಕ ಆಗಿರ್ಬೋದು, ಎಕ್ಸ್ಟರ್ನಲ್ ಬಾಹ್ಯ ಆಗಿರ್ಬೋದು, ಅದು ಯಾವುದೇ ರೀತಿಯ ಕಂಟ್ರೋಲಲ್ಲಿ ಇಲ್ಲದೆ ಇರ್ತಕ್ಕಂತಹ ಕಂಟ್ರಿಯನ್ನು ಸವೆರಿಯನ್ ಕಂಟ್ರಿ ಅಂತ ನಾವು ಕರಿಬೋದು, ಸಾರ್ವಭೌಮ ದೇಶ. Next, it's an important point to note that India had its own foreign policy before independence and after independence also. So, important matter is India had its own foreign policy before independence and after independence. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆನೂ ನಮ್ಮ ಇಂಡಿಯಾ ಫಾರಿನ್ ಪಾಲಿಸಿಯನ್ನು ಹೊಂದಿತ್ತು. ಅದೇ ರೀತಿ ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದರ ನಂತರವೂ ಕೂಡ ನಮ್ಮ ಇಂಡಿಯಾಗೆ ಏನಾಗಿದೆ, ಫಾರಿನ್ ಪಾಲಿಸಿ ಹೊಂದಿದೆ. ಇದು ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು. ಇಂಡಿಯಾ ಹ್ಯಾಸ್ ಬೀನ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಮೇಜರ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ವಿತ್ ಇಟ್ಸ್ ಹ್ಯೂಜ್ ಪಾಪ್ಯುಲೇಷನ್, ನ್ಯಾಚುರಲ್ ರಿಸೋರ್ಸಸ್, ಮಿಲಿಟರಿ, ಇಂಟೆಲೆಕ್ಚುಯಲ್ ಆ್ಯಂಡ್ ಇಂಡಸ್ಟ್ರಿಯಲೈಸ್ಡ್ ಕೆಪಾಸಿಟೀಸ್. ಸೊ ಇಂಡಿಯಾ ಹ್ಯಾಸ್ ಬೀನ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಬಿಕಾಸ್ ಇಟ್ಸ್ ಹ್ಯೂಜ್ ಪಾಪ್ಯುಲೇಷನ್, ಅತ್ಯಂತ ದೊಡ್ಡ ಗಾತ್ರದ ಜನಸಂಖ್ಯೆ, ನ್ಯಾಚುರಲ್ ರಿಸೋರ್ಸಸ್, ಅದೇ ರೀತಿ ಸೈನ್ಯ ಮಿಲಿಟರಿ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಜ್ಞಾನದಲ್ಲಾಗಿರ್ಬೋದು, ಅದೇ ರೀತಿ ರಿಸರ್ಚ್ ಫೀಲ್ಡ್ಸಲ್ಲಾಗಿರ್ಬೋದು, ಆ್ಯಂಡ್ ಇಂಡಸ್ಟ್ರಿಯಲೈಸ್ಡ್ ಕೆಪಾಸಿಟೀಸ್, ಕೈಗಾರೀಕರಣದ ಒಂದು ಸಾಮರ್ಥ್ಯ. ಇದರಿಂದ ನಮ್ಮ ಇಂಡಿಯಾ ಏನಾಗಿದೆ, ಇಡೀ ವರ್ಲ್ಡಲ್ಲಿ ಏನಾಗಿದೆ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಂಟ್ರಿ ಆಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, India became a republic in 1947. As an independent country, India wants peaceful coexistence with the other countries of the world. So, India became a independent in 1947. 1947ರಲ್ಲಿ ನಮ್ಮ ಇಂಡಿಯಾ ಸ್ವಾತಂತ್ರ್ಯವನ್ನು ಹೊಂದಿತು. As an independent country, India wants peaceful coexistence with the other countries of the world. ನಮ್ಮ ದೇಶ ಅದರ್ ಕಂಟ್ರೀಸ್ಗಳಲ್ಲಿ ಯಾವ ರೀತಿಯ ಸಂಬಂಧವನ್ನೋದಕ್ಕೆ ಬಯಸುತ್ತೆ ಅಂದರೆ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ಶಾಂತಿಯುತ ಸಹಬಾಳ್ವೆಯನ್ನು ನಮ್ಮ ದೇಶ ಬಯಸುತ್ತೆ ಅಂತ ನಾವು ಹೇಳ್ಬೋದು. ಇದು ನಮ್ಮ ದೇಶದ ದಿಸ್ ಈಸ್ ಒನ್ ಆಫ್ ದ ಏಮ್ ಆಫ್ ಅವರ್ ಇಂಡಿಯನ್ ಫಾರಿನ್ ಪಾಲಿಸಿ. ಇದು ನಮ್ಮ ಭಾರತೀಯ ವಿದೇಶಾಂಗ ನೀತಿಯ ಒಂದು ಮುಖ್ಯ ಗುರಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮೇಜರ್ ಏಮ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಫಸ್ಟ್ ಒನ್, ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಎನ್ರಿಚಿಂಗ್ ನ್ಯಾಷನಲ್ ಎಕಾನಮಿ ಆರ್ ಎಕಾನಮಿಕ್ ಡೆವಲಪ್ಮೆಂಟ್, ನಮ್ಮ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ತಕ್ಕಂಥದ್ದು. ಸ್ಪ್ರೆಡ್ಡಿಂಗ್ ದ ಕಲ್ಚರಲ್ ರಿಚ್ನೆಸ್ ಆಫ್ ಅವರ್ ಕಂಟ್ರಿ ಇನ್ ಅದರ್ ಕಂಟ್ರೀಸ್, ನಮ್ಮ ಇಂಡಿಯಾದ ಕಲ್ಚರಲ್ ರಿಚ್ನೆಸ್, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಬೇರೆ ದೇಶಗಳಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು, ಅಲ್ಲಿ ಕೂಡ ಬಿತ್ತರಿಸ್ತಕ್ಕಂಥದ್ದು. ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫ್ರೆಂಡ್ಲಿ ಕಂಟ್ರೀಸ್ ಆ್ಯಂಡ್ ಚೆಕ್ ದ ಪವರ್ ಆಫ್ ಎನಿಮಿ ಕಂಟ್ರೀಸ್, ಅಂದರೆ ಫ್ರೆಂಡ್ಲಿ ಕಂಟ್ರೀಸ್, ನಮ್ಮ ದೇಶದ ಮಿತ್ರ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಚೆಕ್ ದ ಪವರ್ ಆಫ್ ಎನಿಮೀಸ್ ಕಂಟ್ರೀಸ್, ಶತ್ರು ರಾಷ್ಟ್ರಗಳ ಶಕ್ತಿಯನ್ನು ಹತ್ತಿಕ್ತಕ್ಕಂಥದ್ದು ಅಥವಾ ಅದರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅಚೀವಿಂಗ್ ವರ್ಲ್ಡ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್, ಅಂದರೆ ವಿಶ್ವಶಾಂತಿ ಮತ್ತು ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥದ್ದು. ನೆಕ್ಸ್ಟ್, ಬೇಸಿಕ್ ಆಸ್ಪೆಕ್ಟ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಫಸ್ಟ್ ಒನ್, ಪಂಚಶೀಲ ಪ್ರಿನ್ಸಿಪಲ್. ಮೇಜರ್ ಆಸ್ಪೆಕ್ಟ್ ಅಂದರೆ ಮೂಲಭೂತ ಅಂಶಗಳು ಅಂತ ನಾವು ಕರಿತೀವಿ. ನಮ್ಮ ಭಾರತೀಯ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು, ಬೇಸಿಕ್ ಆಸ್ಪೆಕ್ಟ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಫಸ್ಟ್ ಒನ್, ಪಂಚಶೀಲ ಪ್ರಿನ್ಸಿಪಲ್ಸ್, ಪಂಚಶೀಲ ತತ್ವಗಳು. ಇನ್ 1954, ಬೋತ್ ಇಂಡಿಯಾ ಆ್ಯಂಡ್ ಚೀನಾ ಅಕ್ಸೆಪ್ಟೆಡ್ ಪಂಚಶೀಲ ಪ್ರಿನ್ಸಿಪಲ್ಸ್ ಟು foster their international relationship.
So in 1954, India and China, both countries are accepted Panchashila principles for foster their international relationship. ಅಂತಾರಾಷ್ಟ್ರೀಯ ಸಂಬಂಧವನ್ನು ಬೆಸೆಯೋದಕ್ಕೋಸ್ಕರ, ಅದನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಇಂಡಿಯಾ ಮತ್ತು ಚೀನಾದ ನಡುವೆ 1954ರಲ್ಲಿ ಪಂಚಶೀಲ ಪ್ರಿನ್ಸಿಪಲ್ಸಿನ ಒಂದು ಒಪ್ಪಂದ ಉಂಟಾಗುತ್ತೆ. ಅದನ್ನು ಸ್ವೀಕಾರ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ in that time and Zhou Enlai was the prime minister of China. ಆ ಟೈಮಲ್ಲಿ ಚೌ ಎನ್ಲಾಯ್ ಚೀನಾದ ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ರೀತಿ ನಮ್ಮ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿರ್ತಾರೆ ಅಂತ ಹೇಳ್ಬೋದು. ದಿಸ್ ಈಸ್ ದ ಪಿಕ್ಚರ್ಸ್ ಆಫ್ ಚೌ ಎನ್ಲಾಯ್ ಆ್ಯಂಡ್ ಜವಾಹರ್ಲಾಲ್ ನೆಹರು. The following are the 5 principles called as Panchashila principles. So there are 5 principles in this Panchashila principles. First one, respecting each other's sovereignty and regional interests. ಅಂದರೆ ಒಂದು ದೇಶ ಇನ್ನೊಂದು ದೇಶದ ಒಂದು ಸಾವರ್ನಿಟಿ ಸಾರ್ವಭೌಮತ್ವವನ್ನು, ಅದೇ ರೀತಿ ರೀಜನಲ್ ಇಂಟ್ರೆಸ್ಟ್ ಅದರ ಒಂದು ಪ್ರಾದೇಶಿಕ ಸಾರ್ವಭೌಮತೆಯನ್ನು ಏನು ಮಾಡ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು. ನಾನ್ ಇನ್ವೆನ್ಷನ್ ಆಫ್ ಈಚ್ ಅದರ್ ಅಂದರೆ ಒಂದು ದೇಶ ಇನ್ನೊಂದು ದೇಶದ ನಡುವೆ ಆಕ್ರಮಣವನ್ನು ಮಾಡದಲೇ ಇರತಕ್ಕಂಥದ್ದು. ನಾನ್ ಇಂಟರ್ಫರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಇಶ್ಯೂಸ್, ಒಂದು ದೇಶದ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಂತರಿಕ ವ್ಯವಹಾರಗಳಲ್ಲಿ ಇನ್ನೊಂದು ದೇಶ ಹಸ್ತಕ್ಷೇಪ ಮಾಡದಲೇ ಇರತಕ್ಕಂಥದ್ದು. ಫೋರ್ತ್, ಮ್ಯೂಚುವಲ್ ಕೋಆಪರೇಷನ್ ಆ್ಯಂಡ್ ರೆಸ್ಪೆಕ್ಟ್, ಪರಸ್ಪರ ಸಹಕಾರ ಮತ್ತು ಗೌರವವನ್ನು ನೀಡ್ತಕ್ಕಂಥದ್ದು. ನೆಕ್ಸ್ಟ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಶಾಂತಿಯುತ ಸಹಬಾಳ್ವೆ. ದೀಸ್ 5 ಪ್ರಿನ್ಸಿಪಲ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಪಂಚಶೀಲ. ಆಲ್ಸೋ ದೇ ಆರ್ ದ ಬೇಸಿಕ್ ಫೈನ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಇಂಡಿಯನ್ ಫಾರಿನ್ ಪಾಲಿಸಿ. ನಮ್ಮ ದೇಶದ ಒಂದು ಬೇಸ್ಮೆಂಟ್, ಭದ್ರ ಬುನಾದಿ, ಆಧಾರ ಸ್ತಂಭಗಳು ಅಂತ ಕೂಡ ನಾವು ಹೇಳ್ಬೋದು ಈ ಒಂದು 5 ಪ್ರಿನ್ಸಿಪಲ್ಸ್ಗಳನ್ನು. ನೆಕ್ಸ್ಟ್ ಪಾಯಿಂಟ್, ನಾನ್ ಅಲೈನ್ಡ್ ಮೂಮೆಂಟ್. ಇದನ್ನು ಅಲಿಪ್ತ ನೀತಿ ಅಂತ ಕರಿತೀವಿ. ದ ವರ್ಲ್ಡ್ ವಾಸ್ ಡಿವೈಡೆಡ್ 2 ಪವರ್ ಬ್ಲಾಕ್ಸ್ ಆಫ್ಟರ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. The democratic countries were under the hegemony of USA and the communist countries were led by USSR. So here the world was divided 2 power blocks or 2 power groups after the end of Second World War. Second World War ನಡೆದ ನಂತರ ವಿಶ್ವದಲ್ಲಿ 2 ಮಹಾಯುದ್ಧಗಳು ನಡೀತವೆ, ಫಸ್ಟ್ ವರ್ಲ್ಡ್ ವಾರ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್. 1945 ಸೆಕೆಂಡ್ ವರ್ಲ್ಡ್ ವಾರ್ ಏನಾಗುತ್ತೆ, ಎಂಡ್ ಆಗುತ್ತೆ. ಅದಾದ ನಂತರ ಇಡೀ ವರ್ಲ್ಡ್ ಏನಾಗುತ್ತೆ, 2 ಪವರ್ ಬ್ಲಾಕ್ಸ್ ಆಗಿ, ಶಕ್ತಿಕೂಟಗಳಾಗಿ ಡಿವೈಡ್ ಆಗುತ್ತೆ. ಫಸ್ಟ್, ದ ಡೆಮೊಕ್ರೆಟಿಕ್ ಕಂಟ್ರೀಸ್ ವರ್ ಅಂಡರ್ ದ ಹೆಗೆಮನಿ ಆಫ್ USA. ಪ್ರಜಾಪ್ರಭುತ್ವ ರಾಷ್ಟ್ರಗಳು USA ಅಧೀನದಲ್ಲಿ ಒಳಪಡ್ತವೆ. ಆ್ಯಂಡ್ ದ ಕಮ್ಯುನಿಸ್ಟ್ ಕಂಟ್ರೀಸ್ ವರ್ ಲೆಡ್ ಬೈ USSR ಅಂದರೆ ಸೋವಿಯತ್ ರಷ್ಯಾ. USSR ಅಂದರೆ ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ರಿಪಬ್ಲಿಕ್ ಅಂತ ಕರಿತೀವಿ. ಇದರ ಅಧೀನದಲ್ಲಿ ಕಮ್ಯುನಿಸ್ಟ್ ಕಂಟ್ರೀಸ್ಗಳು ಈ ರೀತಿ 2 ರೀತಿಯಾಗಿ ಡಿವೈಡ್ ಆಗ್ತವೆ. ಇನ್ ದೋಸ್ ಡೇಸ್ ಇಂಡಿಯಾ ಫಾಲೋವಡ್ ದ ಪಾಲಿಸಿ ಬೀಯಿಂಗ್ ನಾನ್ ಅಲೈನ್ಡ್ ಟು ಐದರ್ ಆಫ್ ದೀಸ್ ಬ್ಲ್ಯಾಕ್ಸ್. ಅದು ನಮ್ಮ ಇಂಡಿಯಾ ಈ 2 ಬ್ಲ್ಯಾಕಿಗೆ ಸೇರದೆ ತನ್ನದೇ ಆಗಿರ್ತಕ್ಕಂಥ ಪ್ರತ್ಯೇಕ ನಾನ್ ಅಲೈನ್ಡ್ ಒಂದು ಒಕ್ಕೂಟವನ್ನು, ಅಂದರೆ ಅಲಿಪ್ತ ನೀತಿಯ ಒಂದು ಒಕ್ಕೂಟವನ್ನು ಫಾಲೋ ಮಾಡುತ್ತೆ. ಅಂದರೆ ಇಲ್ಲಿ ಕಮ್ಯುನಿಸ್ಟ್ ಬಣಕ್ಕೂ ಇಂಡಿಯಾ ಸೇರಲ್ಲ, ಡೆಮೊಕ್ರೆಟಿಕ್ ಬಣಕ್ಕೂ ಸೇರಲ್ಲ, USA ಸೇರಿದರೆ USSRಗೂ ಸೇರಿದರೆ ಅಲಿಪ್ತ ನೀತಿಯನ್ನು ಅನುಸರಣೆ ಮಾಡುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಟ್ ವಾಸ್ ಸಕ್ಸಸ್ಫುಲ್ ಇನ್ ಕಮಾಂಡಿಂಗ್ ದ ಫೈತ್ ಫ್ರಮ್ ಬೋತ್ ದ ಬ್ಲಾಕ್ಸ್. ನಮ್ಮ ಇಂಡಿಯಾ ಇಟ್ ವಾಸ್ ಸಕ್ಸಸ್ಫುಲ್ ಇನ್ ಕಮಾಂಡಿಂಗ್ ದ ಫೈತ್ ಫ್ರಮ್ ಬೋತ್ ಆರ್ ಕಮ್ಯುನಿಸ್ಟ್ ಆ್ಯಂಡ್ ರಿಪಬ್ಲಿಕ್ ಬ್ಲಾಕ್ಸ್ ಆರ್ ಡೆಮೊಕ್ರೆಟಿಕ್ ಬ್ಲಾಕ್ಸ್. ನಮ್ಮ ಇಂಡಿಯಾ ಏನು ಮಾಡುತ್ತೆ, ಡೆಮೊಕ್ರೆಟಿಕ್ ಬಣ, USA ಬಣ, ಅದೇ ರೀತಿ USSR ಬಣ, ಈ 2ರಿಂದನೂ ಕೂಡ ವಿಶ್ವಾಸವನ್ನು ಗಳಿಸೋದರಲ್ಲಿ ಸಕ್ಸಸ್ಫುಲ್ ಆಗುತ್ತೆ. 2ರಿಂದನೂ ಕೂಡ ಉಪಯೋಗವನ್ನು ನಮ್ಮ ಇಂಡಿಯಾ
ಪಡ್ಕೊಳುತ್ತೆ. ಎರಡರಲ್ಲಿ ಯಾವುದು ವಿರುದ್ಧ ಹೋಗೋ ನಮ್ಮ ಇಂಡಿಯಾ ಹೋಗಲ್ಲ. ಇಟ್ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ USA ಆ್ಯಂಡ್ ಸೆಕ್ಯೂರ್ಡ್ ಮಿಲಿಟರಿ ಏಡ್ ಫ್ರಮ್ USSR. ಸೊ ಇಂಡಿಯಾ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಸಪೋರ್ಟ್ ಫ್ರಮ್ USA, ಹಣಕಾಸಿನ ನೆರವನ್ನು USA ಇಂದ ಪಡ್ಕೊಳುತ್ತೆ. ಅದೇ ರೀತಿ ಸೆಕ್ಯೂರ್ಡ್ ಮಿಲಿಟರಿ ಸಪೋರ್ಟ್ ಆರ್ ಮಿಲಿಟರಿ ಆರ್ಮ್ಸ್ ಅಂದರೆ ಸೈನಿಕ ಸಪೋರ್ಟನ್ನು, ಸೈನಿಕ ಒಂದು ಸಹಾಯವನ್ನು USSR ಇಂದ ಪಡೆಯುತ್ತೆ ಅಂತ ಹೇಳ್ಬೋದು. ಸೊ ಇಟ್ ಆಲ್ಸೋ ಡೆಲ್ಟ್ ಎವ್ರಿ ಇಂಟರ್ನ್ಯಾಷನಲ್ ಈವೆಂಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವೆಲ್ಕಮ್ಡ್ ಆರ್ ಕ್ರಿಟಿಸೈಸ್ಡ್ ಎನಿ ಇಶ್ಯೂ ಇಂಡಿಪೆಂಡೆಂಟ್ಲಿ. ಸೊ ನಮ್ಮ ಇಂಡಿಯಾ ಏನು ಪ್ರತಿಪಾದನೆ ಮಾಡುತ್ತೆ ಅಂದರೆ, ಯಾವುದೇ ಒಂದು ಎವ್ರಿ ಇಂಟರ್ನ್ಯಾಷನಲ್ ಈವೆಂಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವೆಲ್ಕಮ್ಡ್ ಆರ್ ಕ್ರಿಟಿಸೈಸ್ಡ್ ಎನಿ ಇಶ್ಯೂ ಇಂಡಿಪೆಂಡೆಂಟ್ಲಿ. ಇಡೀ ಇಂಟರ್ನ್ಯಾಷನಲಲ್ಲಿ ಏನೇ ಒಂದು ಇಶ್ಯೂ ಆದ್ರೂ ಅದನ್ನು ಇಂಡಿಪೆಂಡೆಂಟಾಗಿ ಅದನ್ನು ಅಕ್ಸೆಪ್ಟಾರು ಮಾಡ್ಕೋಬೋದು ಯಾವುದಾದ್ರು ದೇಶ, ಅದನ್ನು ಕ್ರಿಟಿಸಿಸಮ್ ಅದನ್ನು ವಿರೋಧಿಸಲೂಬೋದು. ಅದಕ್ಕೆ ಯಾವುದೇ ಒಂದು ದೇಶಕ್ಕೆ ತನ್ನದೇ ಆದ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಶಕ್ತಿ ಇದೆ, ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದನ್ನು ಭಾರತ ತೋರಿಸಿಕೊಡುತ್ತೆ. ದ ಕ್ರೆಡಿಟ್ ಆಫ್ ಕ್ರಿಯೇಟಿಂಗ್ ಆ್ಯನ್ ಇಂಡಿಪೆಂಡೆಂಟ್ ಪಾಲಿಸಿ ಆಫ್ ಬೀಯಿಂಗ್ ನಾನ್ ಅಲೈನ್ಡ್ ಆ್ಯಂಡ್ ಮೇಕಿಂಗ್ ಇಟ್ ಪಾರ್ಟ್ ಆಫ್ ದ ಫಾರಿನ್ ಪಾಲಿಸಿ ಗೋಸ್ ಟು ಇಂಡಿಯಾ. ಇಡೀ ವರ್ಲ್ಡಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗಳಿಗೆ ತನ್ನದೇ ಆಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಪಾಲಿಸಿಯನ್ನು ಅನುಸರಣೆ ಮಾಡುವಂತೆ ಮಾಡಿದ ಕೀರ್ತಿ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿಗೆ ಸೇರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಆ್ಯಂಟಿ ಇಂಪೀರಿಯಲಿಸಮ್. ಇಂಪೀರಿಯಲಿಸಮ್ ಅಂದರೆ ವಸಾಹತುಶಾಹಿತ್ವ ಅಥವಾ ಸಾಮ್ರಾಜ್ಯಶಾಹಿತ್ವ ಅಂತ ಕರಿತೀವಿ. ಆ್ಯಂಟಿ ಇಂಪೀರಿಯಲಿಸಮ್ ವಸಾಹತುಶಾಹಿತ್ವಕ್ಕೆ ವಿರೋಧ. ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಆಪೋಸಸ್ ಇಂಪೀರಿಯಲಿಸಮ್. ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಈ ಒಂದು ವಸಾಹತುಶಾಹಿತ್ವವನ್ನು ಅಪೋಸ್ ಮಾಡುತ್ತೆ, ವಿರೋಧಿಸುತ್ತೆ. ಸೊ ವಾಟ್ ಈಸ್ ಇಂಪೀರಿಯಲಿಸಮ್? ಇಂಪೀರಿಯಲಿಸಮ್ ಈಸ್ ಆ್ಯನ್ ಅಟೆಂಪ್ಟ್ ಬೈ ಎ ಸಾವರಿನ್ ಕಂಟ್ರಿ to take over another sovereign country with the intention of ruling it for its personal gains. ಒಂದು ಕಂಟ್ರಿ ಇನ್ನೊಂದು ಸಾವರಿನ್ ಕಂಟ್ರಿ, ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಇನ್ನೊಂದು ಇಂಡಿಪೆಂಡೆಂಟ್ ಕಂಟ್ರಿಯ ಮೇಲೆ ಅಧಿಕಾರವನ್ನು ಸಾಧಿಸ್ತಕ್ಕಂಥದ್ದು, ಪ್ರಾಬಲ್ಯವನ್ನು ಸಾಧಿಸ್ತಕ್ಕಂಥದ್ದು. ಫಾರ್ ಇಂಟೆನ್ಷನ್ ಆಫ್ ರೂಲಿಂಗ್ ಇಟ್ ಫಾರ್ ಇಟ್ಸ್ ಪರ್ಸ್ನಲ್ ಗೇನ್ಸ್, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಪರ್ಸ್ನಲ್ ವೈಯಕ್ತಿಕ ಪ್ರಗತಿಗೋಸ್ಕರ ಆ ದೇಶವನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಏನಂತ ಕರಿಬೋದು? ಇಂಪೀರಿಯಲಿಸಮ್ ಅಂತ ಕರಿಬೋದು. ಬಟ್ ಇಂಡಿಯನ್ ಫಾರಿನ್ ಪಾಲಿಸಿ ಆಪೋಸಸ್ ಇಂಪೀರಿಯಲಿಸಮ್. ಇಂಪೀರಿಯಲಿಸಮನ್ನು ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಏನು ಮಾಡುತ್ತೆ? ವಿರೋಧ ಮಾಡುತ್ತೆ. ನೆಕ್ಸ್ಟ್, ಆ್ಯಂಟಿ ಅಪಾರ್ಥೈಡ್ ಪಾಲಿಸಿ. ಅಪಾರ್ಥೈಡ್ ಪಾಲಿಸಿಯನ್ನು ಕನ್ನಡದಲ್ಲಿ ವರ್ಣಭೇದ ನೀತಿ ಅಂತ ಕರಿಬೋದು. ಆ್ಯಂಟಿ ಅಪಾರ್ಥೈಡ್ ಪಾಲಿಸಿ ವರ್ಣಭೇದ ನೀತಿಗೆ ವಿರೋಧ. ಅಪಾರ್ಥೈಡ್ ಈಸ್ ಆ್ಯನ್ ಅಟೆಂಪ್ಟ್ ಬೈ ಎ ರೇಸ್ ಆರ್ ಪೀಪಲ್ ಆಫ್ ಎ ಪರ್ಟಿಕ್ಯುಲರ್ ಸ್ಕಿನ್ ಕಲರ್ ಟು ಸಬ್ಜುಗೇಟ್ ಅನದರ್ ರೇಸ್ ಆಫ್ ಪೀಪಲ್ ಆಫ್ ಡಿಫರೆಂಟ್ ಸ್ಕಿನ್ ಕಲರ್ ಇನ್ ದ ನೇಮ್ ಆಫ್ ಸುಪ್ರಿಮೆಸಿ. ಸೊ ಹಿಯರ್ ಅಪಾರ್ಥೈಡ್ ಪಾಲಿಸಿ ಮೀನ್ಸ್ attempt by a race or people of a particular skin color to subjugate another race of people of different skin color in the name of supremacy. ಅಂದರೆ ಒಂದು ರೇಸ್ ಅಥವಾ ಒಂದು ಜನಾಂಗದ ಅಥವಾ ಪೀಪಲ್ ಆಫ್ ಎ ಪರ್ಟಿಕ್ಯುಲರ್ ಸ್ಕಿನ್, ಒಂದು ವರ್ಣದ ಜನರು, ಒಂದು ಪರ್ಟಿಕ್ಯುಲರ್ ಸ್ಕಿನ್ ಬಣ್ಣ ಹೊಂದಿರತಕ್ಕಂಥ ಜನರು ಇನ್ನೊಂದು ರೇಸ್ ಅಥವಾ ಜನಾಂಗದ ಮೇಲೆ ಅಥವಾ ಇನ್ನೊಂದು ಬಣ್ಣದ ವರ್ಗದ ಇನ್ನೊಂದು ವರ್ಣದ ಜನರ ಮೇಲೆ ಒಂದು ರೀತಿ ಅವ್ರನ್ನ ಕಡೆಗಣಿಸ್ತಕ್ಕಂಥದ್ದು. ಬಿಕಾಸ್ ಸುಪ್ರಿಮೆಸಿ, ಅವರು ನಮಗಿಂತ ಕೀಳು, ನಾವು ಅವ್ರಿಗಿನ್ನ ಶ್ರೇಷ್ಠರು, ಸುಪ್ರೀಂ ನಾವು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನ ಕಡೆಗಣಿಸ್ತಕ್ಕಂಥದ್ದು, ವಿರೋಧಿಸ್ತಕ್ಕಂಥದ್ದನ್ನು ಏನಂತ ಕರಿಬೋದು? ಅಪಾರ್ಥೈಡ್ ಪಾಲಿಸಿ ಅಂತ ನಾವು ಹೇಳ್ಬೋದು. ದ ಇಂಡಿಯನ್ ಫಾರಿನ್ ಪಾಲಿಸಿ ಡಿಕ್ಲೇರ್ಡ್ ದ್ಯಾಟ್ ನೋ ಕಂಟ್ರಿ ಆಫ್ ದ ವರ್ಲ್ಡ್ ಶಾಲ್ ಪ್ರಾಕ್ಟೀಸ್ ದಿಸ್. ಸೊ the Indian foreign policy declared that no country of the world shall practice this apartheid policy. ಈ ಅಪಾರ್ಥೈಡ್ ಪಾಲಿಸಿಯನ್ನು ಯಾವುದೇ ಒಂದು ದೇಶ, ವರ್ಲ್ಡಲ್ಲಿರ್ತಕ್ಕಂಥ ಯಾವುದೇ ದೇಶ ಪ್ರಾಕ್ಟೀಸ್ ಅಥವಾ ಅದನ್ನು ಆಚರಣೆಯನ್ನು ಮಾಡಬಾರ್ದು ಅಂತ ನಮ್ಮ ಇಂಡಿಯಾ ಏನು ಮಾಡಿದೆ? ಘೋಷಣೆಯನ್ನು ಮಾಡಿದೆ. ಇಂಡಿಯಾ ಹ್ಯಾಡ್ ಡಿಕ್ಲೇರ್ಡ್ ಇಟ್ಸ್ ಸಪೋರ್ಟ್ ಟು ನೆಲ್ಸನ್ ಮಂಡೇಲಾ ಆ್ಯಂಡ್ ಹಿಸ್ ಪಾರ್ಟಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ who were opposing apartheid in their country.
ನೆಲ್ಸನ್ ಮಂಡೇಲಾ ಆಫ್ರಿಕಾದಲ್ಲಿ ಅಪಾರ್ಥೈಡ್ ಪಾಲಿಸಿಯ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಒಬ್ಬ ಅತ್ಯಂತ ಪ್ರಖ್ಯಾತ ವ್ಯಕ್ತಿಯಾಗಿರ್ತಾರೆ. ಇವರು ಹಿಸ್ ಪಾರ್ಟಿ ಆಫ್ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥ ಪಾರ್ಟಿಯನ್ನು ಏನು ಮಾಡ್ತಾರೆ, ಆರ್ಗನೈಸ್ ಮಾಡಿಬಿಟ್ಟು ಹೂ ಆರ್ ಅಪೋಸಿಂಗ್ ಅಪಾರ್ಥೈಡ್ ಇನ್ ದಿಸ್ ಕಂಟ್ರಿ, ಇನ್ ದೇರ್ ಕಂಟ್ರಿ. ಅವರು ಅಪಾರ್ಥೈಡ್ ಪಾಲಿಸಿಯನ್ನು ವಿರೋಧಿಸ್ತಿರ್ತಾರೆ, ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತಿರ್ತಾರೆ ನೆಲ್ಸನ್ ಮಂಡೇಲಾ ಅವರು. ಅದಕ್ಕೆ ನಮ್ಮ ಇಂಡಿಯಾ ಏನು ಮಾಡುತ್ತೆ, ಸಪೋರ್ಟನ್ನು ಮಾಡುತ್ತೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ನೆಲ್ಸನ್ ಮಂಡೇಲಾ. ನೆಕ್ಸ್ಟ್ ಡಿಸಾರ್ಮಮೆಂಟ್. ಡಿಸಾರ್ಮಮೆಂಟ್ ಅಂದರೆ ಕನ್ನಡದಲ್ಲಿ ನಿಶಸ್ತ್ರೀಕರಣ ಅಂತ ನಾವು ಕರಿತೀವಿ. ಸೊ ವಾಟ್ ಈಸ್ ಡಿಸಾರ್ಮಮೆಂಟ್? ದ ಪ್ರೋಸೆಸ್ ಆಫ್ ಎಲಿಮಿನೇಷನ್ ಆಫ್ ಸ್ಪೆಸಿಫಿಕ್ ಆರ್ಮ್ಸ್ ಸ್ಟೆಪ್ ಬೈ ಸ್ಟೆಪ್ ಈಸ್ ಕಾಲ್ಡ್ ಡಿಸಾರ್ಮಮೆಂಟ್ಸ್. ಹಿಯರ್ ದ ಪ್ರೋಸೆಸ್ ಆಫ್ ಎಲಿಮಿನೇಷನ್ ಆಫ್ ಸ್ಪೆಸಿಫಿಕ್ ಆರ್ಮ್ಸ್ ಸ್ಟೆಪ್ ಬೈ ಸ್ಟೆಪ್ ಇಟ್ಸ್ ಈಸ್ ಕಾಲ್ಡ್ ಡಿಸಾರ್ಮಮೆಂಟ್. ಅಂದರೆ ಸ್ಪೆಸಿಫಿಕ್ ಆರ್ಮ್ಸ್ ಅಂದರೆ ನಿರ್ದಿಷ್ಟವಾದ ವೆಪನ್ಸ್ ಅಥವಾ ಆರ್ಮ್ಸ್, ಶಸ್ತ್ರಾಸ್ತ್ರಗಳು ಅಂತ ಕರಿತೀವಿ. ಅದರಲ್ಲಿ ಆಟೋಮಿಕ್ ಬಾಂಬ್ಸ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಗನ್ಸ್ ಆಗಿರ್ಬೋದು, ಈ ರೀತಿ ಆರ್ಮ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಏನು ಮಾಡ್ತಕ್ಕಂಥದ್ದು, ಅದರ ಬಳಕೆಯನ್ನು ನಿಲ್ಲಿಸ್ತಕ್ಕಂಥದ್ದು, ಅದನ್ನ ಎಲಿಮಿನೇಷನ್ ಮಾಡ್ತಕ್ಕಂಥದ್ದು, ಅದನ್ನು ತೆಗೆದುಹಾಕ್ತಕ್ಕಂಥದ್ದು ಒಂದು ಪ್ರೊಸೆಸನ್ನು ಏನಂತ ಕರಿಬೋದು, ಡಿಸಾರ್ಮಮೆಂಟ್ ಅಂತ ನಾವು ಕರಿಬೋದು. ಸೊ ಇಂಡಿಯಾ ಬೀಯಿಂಗ್ ಪೀಸ್ ಲವಿಂಗ್ ಕಂಟ್ರಿ advocates for the reduction of arms qualitatively as well as quantitatively. ನಮ್ಮ ಇಂಡಿಯಾ ಪೀಸ್ಫುಲ್ ಲವಿಂಗ್, ಶಾಂತಿ ಪ್ರಿಯ ರಾಷ್ಟ್ರ. ಸೊ ಇಟ್ಸ್ ಅಡ್ವೊಕೇಟ್ಸ್ ಫಾರ್ ದ ರಿಡಕ್ಷನ್ ಆಫ್ ಆರ್ಮ್ಸ್ ಅಂದರೆ ನಿಶಸ್ತ್ರೀಕರಣವನ್ನು ನಮ್ಮ ಇಂಡಿಯಾ ಏನು ಮಾಡುತ್ತೆ, ಪ್ರತಿಪಾದಿಸುತ್ತೆ. ಅದನ್ನು ಕ್ವಾಲಿಟಿವೇಟ್ಲಿ ಆ್ಯಂಡ್ ಆಸ್ ವೆಲ್ ಆಸ್ ಕ್ವಾಂಟಿಟಿವ್ಲಿ, ಅದನ್ನು ಗುಣಾತ್ಮಕವಾಗಿ ಅದೇ ರೀತಿಯಾಗಿ ಪರಿಮಾಣಾತ್ಮಕವಾಗಿ ಅಥವಾ ಗಾತ್ರದಲ್ಲಾಗಿರ್ಬೋದು ಅದರ ಒಂದು ಬಳಕೆಯನ್ನು ಏನು ಮಾಡ್ತಕ್ಕಂಥದ್ದು, ಕಡಿಮೆಗೊಳಿಸಬೇಕು ಅಂತ ನಮ್ಮ ಇಂಡಿಯಾ ಏನು ಮಾಡುತ್ತೆ, ಪ್ರತಿಪಾದನೆಯನ್ನು ಮಾಡುತ್ತೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಸ್ ಆರ್ಟಿಕಲ್ 51 advocates for a foreign policy that aims at establishing international peace and cooperation. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್ ಆರ್ಟಿಕಲ್ 51 ಏನನ್ನು ಪ್ರತಿಪಾದಿಸುತ್ತೆ ಅಂದರೆ, ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಆ ರೀತಿ ಫಾರಿನ್ ಪಾಲಿಸಿಯನ್ನು ಅನುಸರಣೆ ಮಾಡಬೇಕು ಅಂತ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51 ಏನು ಮಾಡುತ್ತೆ, ಪ್ರತಿಪಾದನೆ ಮಾಡುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಂಡಿಯಾ ಸ್ಟ್ರೈವ್ಸ್ ಟು ಹ್ಯಾವ್ ಸ್ಟ್ರಾಂಗ್ ಫಾರಿನ್ relationship with the countries of the world through SAARC and Commonwealth of Nations as well. Moreover, India has been one of the major members of UNO. So, India tries to have strong foreign relationship with the countries of the world through SAARC and Commonwealth of Nations. ನಮ್ಮ ಇಂಡಿಯಾ ಇತರೆ ಒಂದು ಕಂಟ್ರಿಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಪಡೆಯೋದಕ್ಕೋಸ್ಕರ ಸಾರ್ಕ್ ಅಂತಕ್ಕಂಥ ಒಂದು ಸಂಘಟನೆಯ ಮೆಂಬರ್ ಆಗಿದೆ ಅಂತ ಹೇಳ್ಬೋದು. ಸಾರ್ಕ್ ಮೀನ್ಸ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ನಾವು ಹೇಳ್ಬೋದು. ಈ ಒಂದು ಒಕ್ಕೂಟಕ್ಕೆ ನಮ್ಮ ಭಾರತ ಏನಾಗಿದೆ, ಸದಸ್ಯತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು. ಅದರಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತವೆ ಅಂದರೆ ಆಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್, ಶ್ರೀಲಂಕಾ, ಈ ಎಲ್ಲ ಕಂಟ್ರಿಗಳು ಈ ಸಾರ್ಕ್ ಒಕ್ಕೂಟದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಈ ರೀತಿ ಎರಡು ಸಂಘಟನೆಗಳಲ್ಲಿ ನಮ್ಮ ಇಂಡಿಯಾ ಏನಾಗಿದೆ, ಮೆಂಬರ್ ಆಗಿದೆ. ಅದೇ ರೀತಿ UNO, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯಲ್ಲಿ ಕೂಡ ಇಂಡಿಯಾ ಹ್ಯಾಸ್ ಬೀನ್ ಒನ್ ಆಫ್ ದ ಮೇಜರ್ ಮೆಂಬರ್ಸ್ ಆಫ್ UNO. ಇದು ಕೂಡ ಒಂದು ಪ್ರಮುಖ ಸದಸ್ಯ ರಾಷ್ಟ್ರವಾಗಿದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ UNO ವಿಶ್ವಸಂಸ್ಥೆಯಲ್ಲಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್. ಟುಡೇ ನಾವು ಡಿಸ್ಕಸ್ಡ್ ಅಬೌಟ್ ದ meaning of foreign policy and major aims of Indian foreign policy,
basic aspect of Indian foreign policy. Okay dear students, understand? Now this chapter is completed. Write down the homework. 2 questions. What are the Panchashila principles and what are the aims of India's foreign policy? Okay dear students, in the next class we discuss about the another lesson. Okay, thank you.